ನಮಸ್ಕಾರ. ನಾನು ಇವತ್ತು UPSCನವರು ನಡೆಸುವಂತಹ IES ಎಕ್ಸಾಮ್ ಮತ್ತು ISS ಎಕ್ಸಾಮ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ IES ಅಂದರೆ ಇಂಡಿಯನ್ ಎಕನಾಮಿಕ್ ಸರ್ವಿಸ್ ಅಂತ ಹೇಳಿ, ಹಾಗೂ ISS ಅಂದರೆ ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಸರ್ವಿಸ್ ಅಂತ ಹೇಳಿ. ಈ ಇಂಡಿಯನ್ ಎಕನಾಮಿಕ್ ಸರ್ವೀಸು ಮತ್ತು ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಸರ್ವಿಸ್ನ UPSCನವರು ಪ್ರತಿ ವರ್ಷ ಈ ಸಿವಿಲ್ ಸರ್ವಿಸ್ ಎಕ್ಸಾಮ್ ನಡೆಸ್ತಾರಲ್ಲ, ಅದೇ ಥರ ಇದನ್ನು ಕೂಡ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈ ಇಂಡಿಯನ್ ಎಕನಾಮಿಕ್ ಸರ್ವೀಸು ಮತ್ತು ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಸರ್ವಿಸ್ಗೆ ಏನು ಕ್ವಾಲಿಫಿಕೇಷನ್, ಯಾರು ಅಪ್ಲೈ ಮಾಡ್ಬೋದು ಅಂತ ನೋಡೋದಾದರೆ, ಇದಕ್ಕೆ ಫಸ್ಟು ಇಂಡಿಯನ್ ಎಕನಾಮಿಕ್ ಸರ್ವಿಸ್ ಬಗ್ಗೆ ನೋಡೋಣ. ಅಲ್ಲಿ ಯಾರ್ಯಾರು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿದ್ದಾರೆ, ಯಾವುದರಲ್ಲಿ ಎಕನಾಮಿಕ್ಸಲ್ಲಿ ಅಪ್ಲೈಡ್ ಎಕನಾಮಿಕ್ಸು ಹಾಗೂ ಬಿಸ್ನೆಸ್ ಎಕನಾಮಿಕ್ಸು ಹಾಗೂ ಎಕನಾಮೆಟ್ರಿಕ್ಸಲ್ಲಿ ಯಾರ್ಯಾರು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿದ್ದಾರೆ ಅವರೆಲ್ಲರೂ ಕೂಡ IESಗೆ, ಇಂಡಿಯನ್ ಎಕನಾಮಿಕ್ ಸರ್ವಿಸ್ಗೆ ಎಲಿಜಿಬಲ್ ಆಗಿದ್ದಾರೆ. ಹಾಗಾಗಿ ಯಾರ್ಯಾರು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡ್ತಿರೋದು ಅಷ್ಟೇ ಅಲ್ಲ, ಯಾರ್ಯಾರು ಪದವಿನಲ್ಲಿದ್ದಾರೆ ಅಂದರೆ ಅಂಡರ್ ಗ್ರ್ಯಾಜುಯೇಟಲ್ಲಿದ್ದೀರಿ, ಡಿಗ್ರಿ ಓದ್ತಿದ್ದೀರಿ, ನೀವು ಕೂಡ ಈಗಲಿಂದಲ್ಲ ಇದರ ಬಗ್ಗೆ ಸ್ವಲ್ಪ ಯೋಚಿಸ್ಕೊಳ್ಬೋದು. ನೀವು ಪೋಸ್ಟ್ ಗ್ರ್ಯಾಜುಯೇಷನಲ್ಲಿ ಹೋದಾಗ ಈ ಒಂದು ವಿಚಾರಗಳನ್ನು, ಅಂದರೆ ಎಕನಾಮಿಕ್ಸಲ್ಲಿ ಅಪ್ಲೈಡ್ ಎಕನಾಮಿಕ್ಸು ಅಥವಾ ಬಿಸ್ನೆಸ್ ಎಕನಾಮಿಕ್ಸು, ಎಕನಾಮೆಟ್ರಿಕ್ಸಲ್ಲಿ ನೀವು PG ಮಾಡ್ತಿದ್ರೆ ನೀವು ಈ ಒಂದು ಪರೀಕ್ಷೆಗೆ ಎಲಿಜಿಬಲ್ ಆಗ್ತೀರಿ ಅನ್ನೋದು ಮನಸ್ಸಲ್ಲಿ ಇಟ್ಕೊಳ್ಳಿ. ಹಾಗೆ ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಸರ್ವಿಸ್ ಅಂತ ಒಂದು ಪರೀಕ್ಷೆ ಇದೆ. ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಪರೀಕ್ಷೆನಲ್ಲಿ ಬರೀ ಪೋಸ್ಟ್ ಗ್ರ್ಯಾಜುಯೇಷನ್ ಇಲ್ಲ, ಅಂಡರ್ ಗ್ರ್ಯಾಜುಯೇಟ್ನು ಕೇಳ್ತಿದ್ದಾರೆ. ಅಲ್ಲಿ ಯಾರನ್ನು ಕೇಳ್ತಿದ್ದಾರೆ ಅಂತಂದರೆ, ಅಂಡರ್ ಗ್ರ್ಯಾಜುಯೇಷನ್ ಇನ್ ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ, ಮ್ಯಾಥಮೆಟಿಕಲ್ ಸ್ಟ್ಯಾಟಿಸ್ಟಿಕ್ಸು ಹಾಗೂ ಅಪ್ಲೈಡ್ ಸ್ಟ್ಯಾಟಿಸ್ಟಿಕ್ಸು, ಇದರಲ್ಲಿ ಯಾರು ಅಂಡರ್ ಗ್ರ್ಯಾಜುಯೇಟಲ್ಲಿ ಇರ್ತಾರೆ ಹಾಗೂ ಯಾರು PG ಕೂಡ ಮಾಡಿರೋ ಅಂಥವ್ರು, ಯಾವುದು ಸ್ಟ್ಯಾಟಿಸ್ಟಿಕಲ್, ಮ್ಯಾಥಮೆಟಿಕಲ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ದೆನ್ ಅಪ್ಲೈಡ್ ಸ್ಟ್ಯಾಟಿಸ್ಟಿಕ್ಸ್, ಇದರಲ್ಲಿ PG ಮಾಡಿರೋ ಅಂಥವ್ರು ನೀವು ಅಪ್ಲೈ ಮಾಡ್ಬೋದಾಗಿದೆ ಇದಕ್ಕೆ ಲಾಸ್ಟ್ ಡೇಟ್ ಇದೆಯಲ್ಲ, ಯಾರ್ಯಾರು ಇದನ್ನು ಮಾಡಿದ್ದೀರಿ, ಅಪ್ಲೈ ಮಾಡೋದಕ್ಕೆ ಎಲಿಜಿಬಲ್ ಇದ್ದೀರಿ, ನಿಮಗೆ ಇದರ ಲಾಸ್ಟ್ ಡೇಟು ಏಪ್ರಿಲ್ 2024ನ 30ನೇ ತಾರೀಕು, 30th of April 2024 ಲಾಸ್ಟ್ ಡೇಟ್ ಇದೆ ಫಾರ್ ಇಂಡಿಯನ್ ಎಕನಾಮಿಕ್ ಸರ್ವಿಸ್ ಆ್ಯಂಡ್ ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಸರ್ವಿಸ್ ಪರೀಕ್ಷೆಗೆ ಅಪ್ಲೈ ಮಾಡೋದಕ್ಕೆ. ಇದಕ್ಕೆ ಫೀಸ್ ಇರುತ್ತಲ್ಲ, ಫೀಸು ಸಾಧಾರಣವಾಗಿ UPSC ಪರೀಕ್ಷೆನಲ್ಲಿ ಮಹಿಳೆಯರಿಗೆ, SC STನವ್ರಿಗೆ ಹಾಗೂ ಪರ್ಸನ್ಸ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಇರೋರಿಗೆ ಫ್ರೀ ಇರುತ್ತೆ. ಅವರು ಫೀಸ್ ಕಟ್ಟುವಾಗಿಲ್ಲ, ಅಪ್ಲಿಕೇಶನ್ ಫೀಸ್ ಏನು ಕಟ್ಟುವಾಗಿಲ್ಲ. ಇನ್ನು ಉಳಿದವರು ಮಾತ್ರ ₹200 ಇದಕ್ಕೆ ಕಟ್ಟಬೇಕಾಗತ್ತೆ ಎಕ್ಸಾಮಿನೇಷನ್ ಫೀಸ್. ಹಾಗೆ ಇನ್ನು ನಾವು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಮಾತಾಡೋದಾದರೆ, ಈ ಪರೀಕ್ಷೆ ಇದೆಯಲ್ಲ, ಇವರು 2 ಹಂತದಲ್ಲಿ ಮಾಡ್ತಾರೆ. ಮೊದಲನೇ ಹಂತದಲ್ಲಿ ರಿಟನ್ ಟೆಸ್ಟ್ ಇರುತ್ತೆ, ಲಿಖಿತ ಪರೀಕ್ಷೆ, ಹಾಗೂ 2ನೇ ಹಂತದಲ್ಲಿ ವೈವಾ ವಾಯ್ಸ್ ಇರುತ್ತೆ, ಅಂದರೆ ಇಂಟರ್ವ್ಯೂ ಥರ. ಈ ಮೊದಲನೇ ಪರೀಕ್ಷೆ ಇರುತ್ತಲ್ಲ, ಲಿಖಿತ ಪರೀಕ್ಷೆ, ಇದು ಇಂಡಿಯನ್ ಎಕನಾಮಿಕ್ ಸರ್ವಿಸ್ ಆಗಲಿ, ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಸರ್ವಿಸ್ ಆಗಲಿ, ಎರಡಕ್ಕೂ ಕೂಡ 1000 ಅಂಕದ ಪರೀಕ್ಷೆ ಇರುತ್ತೆ. ಈ 1000 ಅಂಕದ ಪರೀಕ್ಷೆ, ಅದನ್ನು 6 ಪೇಪರ್ಗಳು ಇಟ್ಟಿರ್ತಾರೆ. ಎಕನಾಮಿಕ್ ಸರ್ವೀಸಲ್ಲೂ 6 ಪೇಪರ್ಗಳಿರುತ್ತೆ, ಇದರಲ್ಲೂ ಕೂಡ 6 ಪೇಪರ್ಗಳಿರುತ್ತೆ ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಸರ್ವೀಸಲ್ಲಿ. ಈ 6 ಪೇಪರ್ಗಳನ್ನು ಯಾವ ಥರ ಡಿವೈಡ್ ಮಾಡ್ತಾರೆ ಅಂತ ಈಗ ನೋಡೋಣ. ಮೊದಲನೇದಾಗಿ ಇಂಡಿಯನ್ ಎಕನಾಮಿಕ್ ಸರ್ವೀಸಿಗೆ ಬಂದಾಗ, ಅಲ್ಲಿ ನೀವು ಕಾಣೋದು 6 ಪೇಪರ್ನಲ್ಲಿ ಮೊದಲ 2 ಪೇಪರ್ ಇದೆಯಲ್ಲ, ಅದು ಜನರಲ್ ಇಂಗ್ಲೀಷ್ ಆಗಿರುತ್ತೆ ಹಾಗೂ ಜನರಲ್ ಸ್ಟಡೀಸ್ದಾಗಿರುತ್ತೆ. ಜನರಲ್ ಇಂಗ್ಲೀಷ್, ಜನರಲ್ ಸ್ಟಡೀಸು, ಈ 2 ಪೇಪರ್ಗಳು 100 ಅಂಕಗಳದಾಗಿರುತ್ತೆ ಹಾಗೂ ಪ್ರತಿಯೊಂದೂ 3 ಗಂಟೆದಾಗಿರುತ್ತೆ. ಅರ್ಥವಾಗ್ತಿದೆಯಲ್ಲ? ನೆಕ್ಸ್ಟು ಇಂಡಿಯನ್ ಎಕನಾಮಿಕ್ ಸರ್ವಿಸ್ದಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ಇನ್ನು 6 ಪೇಪರಲ್ಲಿ 2 ಆಯಿತು, ಇನ್ನು 4 ಪೇಪರ್ ಉಳ್ಕೊಂಡಿದೆ. ಈ 4 ಪೇಪರಲ್ಲಿ ಜನರಲ್ ಎಕನಾಮಿಕ್ಸ್ 1, ಜನರಲ್ ಎಕನಾಮಿಕ್ಸ್ 2, ಜನರಲ್ ಎಕನಾಮಿಕ್ಸ್ 3 ಹಾಗೂ ಇಂಡಿಯನ್ ಎಕನಾಮಿಕ್ಸ್ ಅಂತ ಹೇಳಿ ಒಟ್ಟು 4 ಪೇಪರ್ಗಳು ಇಲ್ಲಿ ಬರುತ್ತೆ. ಈ 4 ಪೇಪರು ಕೂಡ 3 ಗಂಟೆದೇ ಆಗಿರುತ್ತೆ, ಆದರೆ 200 ಅಂಕಗಳದಾಗಿರುತ್ತೆ. ಮೊದಲ 2 ಪೇಪರು ಜನರಲ್ ಇಂಗ್ಲೀಷ್, ಜನರಲ್ ಸ್ಟಡೀಸು 100 ಮಾರ್ಕ್ಸ್ದಾಗಿರುತ್ತೆ. ಈ 4 ಪೇಪರು ಇದು ಮಾತ್ರ 200 ಅಂಕಗಳಿಗಾಗಿರುತ್ತೆ ಹಾಗೂ ಪ್ರತಿಯೊಂದು 6 ಪೇಪರು ಕೂಡ 3 ಗಂಟೆಗಳದಾಗಿರುತ್ತೆ.
ಇದೇ ರೀತಿ ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಸರ್ವಿಸಿಗೆ ನೀವು ಬಂದರೆ ಅಲ್ಲಿ ಕೂಡ 6 ರಿಟರ್ನ್ ಪೇಪರ್ ಇರುತ್ತೆ. 6 ರಿಟರ್ನ್ ಪೇಪರಲ್ಲಿ ಮೊದಲ 2 ಏನಿರುತ್ತೆ ಜನರಲ್ ಇಂಗ್ಲೀಷು ಜನರಲ್ ಸ್ಟಡೀಸ್ ಇರುತ್ತೆ. ಅವೆರಡೂ ಕೂಡ 100 ಅಂಕಗಳದ್ದು 3 ಗಂಟೆದಾಗಿರುತ್ತೆ. ಇನ್ನು ಉಳಿದಂತೆ 4 ಇರುತ್ತಲ್ಲ ಅದರಲ್ಲಿ ಸ್ಟ್ಯಾಟಿಸ್ಟಿಕ್ಸ್ 1, ಸ್ಟ್ಯಾಟಿಸ್ಟಿಕ್ಸ್ 2, ಸ್ಟ್ಯಾಟಿಸ್ಟಿಕ್ಸ್ 3, ಸ್ಟ್ಯಾಟಿಸ್ಟಿಕ್ಸ್ 4 ಅಂತ ಹೇಳಿ 4 ಪೇಪರ್ಗಳಿರುತ್ತೆ. ಈ 4 ಪೇಪರ್ 200 ಅಂಕಗಳದಿರುತ್ತೆ ಹಾಗೂ 3 ಗಂಟೆದಿರುತ್ತೆ. ಒಟ್ಟು 1000 ಅಂಕಗಳಿಗೆ ಪ್ರತಿಯೊಂದು ಪರೀಕ್ಷೆಗಳು ಇರುತ್ತೆ. ಇದರಲ್ಲಿ ಉತ್ತೀರ್ಣರಾದವ್ರನ್ನ ಹೆಚ್ಚು ಅಂಕ ಗಳಿಸಿದವ್ರನ್ನ ವೈವಾ ವಾಯ್ಸಿಗೆ ಕರೀತಾರೆ. ಹಾಗಾಗಿ ಯಾರ್ಯಾರು ಈ ಒಂದು ಕ್ಷೇತ್ರದಲ್ಲಿ ನೀವು UG ಮಾಡ್ತಿರ್ತೀರಿ, PG ಮಾಡ್ತಿರ್ತೀರಿ, ನೀವೆಲ್ಲ ಇದ್ರ ಬಗ್ಗೆ ಗಮನ ಹರಿಸಿ ಹಾಗೂ ಯಾರ್ಯಾರು ಮಾಡಿ ಮುಗಿಸಿದ್ದೀರಿ ನೀವು ಈ ಪರೀಕ್ಷೆನ ಒಂದು ಸರಿ ತಗೊಳ್ಳಿ ಅಂತ ಹೇಳಿ ನಾನು ನಿಮ್ಮಲ್ಲಿ ಹೇಳ್ತೇನೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಮತ್ತೊಮ್ಮೆ UPSC ಪರೀಕ್ಷೆಗಳು ಈ ಥರ ಬರ್ತಾನೆ ಇರುತ್ತೆ ವರ್ಷ ಪೂರ. ಅವುಗಳ ಬಗ್ಗೆ ಗಮನ ಹರಿಸಿ ನಿಮಗೆಲ್ಲ ಒಳ್ಳೆ ಸಂಬಳದಾಗಿರುತ್ತೆ. ಇವೆಲ್ಲ ಗ್ರೂಪ್ A ಗ್ರೂಪ್ B ಪೋಸ್ಟ್ಗಳನ್ನೇ ಅಲ್ಲೆಲ್ಲ ಕರೆಯುವಂಥದ್ದು. ಹೆಚ್ಚಾಗಿ ಗ್ರೂಪ್ A ಪೋಸ್ಟ್ಗಳನ್ನೇ ಕರೀತಾರೆ. ಅದು ನಿಮಗೆ ತುಂಬ ಅನುಕೂಲ ಆಗುತ್ತೆ, ಸಂಬಳ ಚೆನ್ನಾಗಿರುತ್ತೆ, ಫೆಸಿಲಿಟೀಸ್ ಚೆನ್ನಾಗಿರುತ್ತೆ, ಜವಾಬ್ದಾರಿ ತುಂಬ ಒಳ್ಳೆಯದಾಗಿರುತ್ತೆ ಹಾಗೂ ಒಳ್ಳೆ ರೆಸ್ಪೆಕ್ಟ್ ಕೂಡ ಇರುತ್ತೆ. ಅಂಥ ಜವಾಬ್ದಾರಿ ತಗೊಂಡಂಥ ಪೋಸ್ಟ್ಗಳಲ್ಲಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಆದರೆ ಬಹಳ ಮುಖ್ಯವಾಗಿ ನೀವು ಮಾಡಬೇಕಾಗಿರೋದು ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಲಿಂಕ್ಗಳನ್ನು ನಾನು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಕಾಲಮಲ್ಲಿ ನಾನು ಕೊಟ್ಟಿದ್ದೀನಿ. ನೀವು ಡಿಸ್ಕ್ರಿಪ್ಷನ್ ಕಾಲಮ್ಗೆ ಹೋದರೆ ಎಲ್ಲ ಲಿಂಕ್ಗಳು, ಅಡ್ವರ್ಟೈಸ್ಮೆಂಟ್ ಲಿಂಕ್ ಎಲ್ಲವೂ ಇರುತ್ತೆ. ಅದನ್ನೆಲ್ಲ ನೋಡ್ಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬೆಲ್ ಒತ್ಕೊಳ್ಳಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.